ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸ್ಪೈಸಿ ಆಗಿರುವಂತ ಸಖತ್ ಸಿಂಪಲ್ ಆಗಿರುವಂತ ಬ್ರೆಡ್ ಪಕೋಡ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಸಂಜೆ ಟೈಮ್ನಲ್ಲಿ ಏನಾದರೂ ಬಿಸಿ ಬಿಸಿಯಾಗಿ ತಿನ್ನಬೇಕು, ಬಟ್ ಫಟಾಫಟ್ ಅಂತ ರೆಡಿ ಆಗಬೇಕು, ಆದರೆ ತರಕಾರಿನೂ ಇಲ್ಲ ಅನ್ನೋ ಟೈಮಲ್ಲಿ ನೀವು ಈ ರೀತಿಯಾದಂಥ ಬ್ರೆಡ್ ಪಕೋಡನ ಪ್ರಿಪೇರ್ ಮಾಡ್ಕೋಬೋದು. ಯಾಕಂದರೆ ಇದಕ್ಕೆ ನಾನು ಯಾವುದೇ ರೀತಿಯಾದಂಥ ಸ್ಟಫಿಂಗ್ಸ್ನ ಹಾಕಿಲ್ಲ. ಅಂದರೆ ಆಲೂಗಡ್ಡೆ ಪಲ್ಯ ಆಗ್ಬೋದು, ಈರುಳ್ಳಿ ಆಗ್ಬೋದು, ಅದು ಇದು ಏನು ಕೂಡ ನಾನು ಹಾಕಿಲ್ಲ. ಜಸ್ಟ್ ಎರಡು ರೀತಿಯಾದಂಥ ರಿಯಲ್ ಅಥೆಂಟಿಕ್ ಚಟ್ನೀಸ್ನ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಎರಡು ರೀತಿಯಾದಂಥ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೂ ಕಷ್ಟ ಅನ್ನೋದಿದ್ರೆ ಯಾವುದಾದ್ರೂ ಒಂದು ಸಿಂಪಲ್ ಆಗಿರುವಂಥದ್ದನ್ನ ನೀವು ಚಟ್ನಿ ಪ್ರಿಪೇರ್ ಮಾಡಿಕೊಂಡು ಫಟಾಫಟ್ ಅಂತ ಬ್ರೆಡ್ ಪಕೋಡನ ಈ ರೀತಿಯಾಗಿ ಮಾಡ್ಕೋಬಹುದು. ತುಂಬಾನೇ ಸಿಂಪಲ್ ಆಗಿರೋದ್ರಿಂದ ಇವತ್ತೇ ಮನೆಯಲ್ಲಿ ಟ್ರೈ ಮಾಡಿ ನೋಡಿ. ನೀವು ಮೊದಲನೇ ಬಾರಿಗೆ ನಮ್ಮ ಚಾನೆಲ್ನ ನೋಡ್ತಿದ್ದೀರಾ ಅನ್ನೋದಿದ್ರೆ ಈ ಕೂಡಲೇ ಕೆಳಗಡೆ ಕಾಣ್ತಿರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಬನ್ನಿ ರೆಸಿಪಿ ನೋಡ್ಕೊಂಡು ಬರೋಣ. ಮೊದಲಿಗೆ ಗ್ರೀನ್ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. 1 ಕಟ್ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ, 3 ಖಾರವಾಗಿರುವಂತಹ ಹಸಿಮೆಣಸಿನಕಾಯಿ ತಗೊಂಡಿದ್ದೀನಿ, 4 ಎಸಳಷ್ಟು ಬೆಳ್ಳುಳ್ಳಿ, ಅರ್ಧ ಇಂಚಿನಷ್ಟು ಶುಂಠಿ, ಅರ್ಧ ಚಮಚ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, 3 ರಿಂದ 4 ದೊಡ್ಡ ಚಮಚದಷ್ಟು ಮೊಸರು ತಗೊಂಡಿದ್ದೀನಿ, ಮತ್ತು ಕೋಲ್ಡ್ ವಾಟರ್ ತಗೊಂಡಿದ್ದೀನಿ. ಕೋಲ್ಡ್ ವಾಟರ್ ಹಾಕ್ಕೊಂಡ್ರೆ ಕಲರ್ ಹಾಗೆ ಇರುತ್ತೆ ಚಟ್ನಿದು, ಅದಕ್ಕಾಗಿ ಕೋಲ್ಡ್ ವಾಟರ್ ತೊಗೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ಆದಷ್ಟು ತೆಳುಗೆ ಮಾಡ್ಕೊಳ್ಳಿ, ಯಾಕಂದರೆ ಬ್ರೆಡ್ ಮೇಲೆ ಸ್ಪ್ರೆಡ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಕೆಂಪು ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು 10 ರಿಂದ 15 ಬ್ಯಾಡಗಿ ಮೆಣಸಿನ್ಕಾಯಿ ಒಂದು ಅರ್ಧ ಗಂಟೆ ಬಿಸಿನೀರಲ್ಲಿ ನೆನೆಸಿಟ್ಟಿದ್ದೀನಿ. ನೆನೆಸಿರುವಂಥ ನೀರು ಬೇಡ, ಜಸ್ಟ್ ಮೆಣಸಿನ್ಕಾಯಿ ಮಾತ್ರ ಹಾಕ್ಕೊಳ್ಳಿ. 1 ಪೂರ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ, 1 ಇಂಚಿನಷ್ಟು ಶುಂಠಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ಈ ಖಾರನೆಲ್ಲ ಬ್ಯಾಲೆನ್ಸ್ ಮಾಡಲಿಕ್ಕೆ ಸ್ವಲ್ಪ ಸಕ್ಕರೆ, ಅರ್ಧ ಚಮಚದಷ್ಟು ಚಾಟ್ ಮಸಾಲ, 1-2 ಟೀ ಸ್ಪೂನಷ್ಟು ನಿಂಬೆ ರಸ, ಮತ್ತು ಕೋಲ್ಡ್ ವಾಟರ್ ಹಾಕ್ಕೊಂಡು ನುಣ್ಣಗೆ ರುಬ್ಕೋತಾ ಇದ್ದೀನಿ. ಬ್ರೆಡ್ ಮೇಲೆ ಹಚ್ಚಲಿಕ್ಕೆ ಈಸಿ ಆಗುವಷ್ಟು ಸ್ವಲ್ಪ ತೆಳುಗೆ ರುಬ್ಕೊಳ್ಳಿ. ಹಾಗಂತ ತುಂಬ ತೆಳುಗೂ ಮಾಡ್ಕೋಬೇಡಿ, ತುಂಬ ಗಟ್ಟಿಗೂ ಮಾಡ್ಕೋಬೇಡಿ, ಒಂದು ಮೀಡಿಯಮ್ ಹದದಲ್ಲಿರಲಿ. 2 ಚಟ್ನಿ ರೆಡಿ ಆಯಿತು. ಇವಾಗ ಪಕೋಡಾಗೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ. 1 ಕಪ್ ಕಡಲೆ ಹಿಟ್ಟು ತಗೊಂಡಿದ್ದೀನಿ, 1/4 ಚಮಚದಷ್ಟು ಅಜ್ವೈನ್ ತಗೊಂಡಿದ್ದೀನಿ, ಇಲ್ಲದಿದ್ದರೆ ನೀವು ಜೀರಿಗೆ ಕೂಡ ಹಾಕ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 2 ಚಿಟಿಕೆಯಷ್ಟು ಅಡುಗೆ ಸೋಡಾ, 1/4 ಚಮಚದಷ್ಟು ಅಚ್ಚ ಖಾರದ ಪುಡಿ, ಮತ್ತು ಒಂದು 2-3 ಚಿಟಿಕೆಯಷ್ಟು ಅರಿಶಿನ ಪುಡಿ. ಇಷ್ಟನ್ನು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಳೋಣ. ಅರಿಶಿನ ಮತ್ತು ಅಚ್ಚ ಖಾರದ ಪುಡಿ ಎರಡನ್ನೂ ನಾವು ಜಸ್ಟ್ ಕಲರ್ಗೋಸ್ಕರ ಹಾಕ್ಕೊಂಡಿರೋದಷ್ಟೇ. ಇದಕ್ಕಿವಾಗ ಸ್ವಲ್ಪನೇ ನೀರು ಹಾಕ್ಕೊಂಡು ಒಂಚೂರು ಗಂಟಿಲ್ದಲ್ಲೇ ಇರೋ ರೀತಿ ಮಿಕ್ಸ್ ಮಾಡ್ಕೊತೀನಿ. ತುಂಬ ಗಟ್ಟಿಗೂ ಕಲಿಸ್ಕೋಬೇಡಿ, ತುಂಬ ತೆಳುಗೂ ಕಲಿಸ್ಕೋಬೇಡಿ. ಬ್ರೆಡ್ ಅದ್ಲಿಕ್ಕೆ ಈಸಿ ಆಗಬೇಕು, ಆ ರೀತಿಯಾಗಿ ಕಲಿಸ್ಕೊಳ್ಳಿ. ನಾನು ಯಾವ ಕಪ್ನಲ್ಲಿ ಕಡಲೆ ಹಿಟ್ಟು ತಗೊಂಡಿದ್ದೆ ಅದೇ ಕಪ್ನಲ್ಲಿ 3/4 ಕಪ್ನಷ್ಟು ನೀರು ಯೂಸ್ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬ್ರೆಡ್ ಮೇಲೆ ಒಂದು ಲೇಯರ್ ಹಿಟ್ಟು ಕುತ್ಕೊಳ್ಳೋ ರೀತಿ ತೆಳುಗಿದ್ರೆ ಸಾಕು. ಟೇಸ್ಟ್ ಮಾಡಿ ನೋಡಿ, ಉಪ್ಪು ಖಾರ ಹೆಚ್ಚು ಕಮ್ಮಿ ಬೇಕಿದ್ರೆ ನೀವು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು. ಇದನ್ನು ಇವಾಗ ಸೈಡಲ್ಲಿ ಇಡ್ತಾ ಇದ್ದೀನಿ. 1 ಪಕೋಡ ಮಾಡಲಿಕ್ಕೆ ನಾನಿಲ್ಲಿ 3 ಸ್ಲೈಸಸ್ ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ಒಂದು ವೇಳೆ ನೀವು ಒಂದೇ ರೀತಿ ಚಟ್ನಿ ಮಾಡ್ಕೋತಾ ಇದ್ರೆ 2 ಸ್ಲೈಸ್ ಇದ್ದರೆ ಸಾಕು. 2 ಸ್ಲೈಸಸ್ ಮೇಲೆ ರೆಡ್ ಚಟ್ನಿನ ಪೂರಾ ಸ್ಪ್ರೆಡ್ ಮಾಡಿಬಿಟ್ಟು ಒಂದ್ರ ಮೇಲೆ ಒಂದು ಹಾಕ್ಬಿಟ್ಟು ಕ್ಲೋಸ್ ಮಾಡ್ತಾ ಇದ್ದೀನಿ. ನಂತರ ನಿಧಾನಕ್ಕೆ ಒಮ್ಮೆ ಟಚ್ ಮಾಡ್ಕೊತಾ ಇದ್ದೀನಿ, 2 ಒಂದಕ್ಕೊಂದು ಅಂಟ್ಕೊಳ್ಳಿ ಅಂತ. ನೆಕ್ಸ್ಟು ಕ್ಲೋಸ್ ಮಾಡಿರೋ ಬ್ರೆಡ್ ಇನ್ನೊಂದು ಸೈಡಿಗೆ ಗ್ರೀನ್ ಚಟ್ನಿ ಹಾಕ್ಕೊಂಡಿದ್ದೀನಿ, ಮತ್ತು ಇನ್ನೊಂದು ಸ್ಲೈಸ್ ಬ್ರೆಡ್ಗೂ ಕೂಡ ಪೂರ್ತಿ ಗ್ರೀನ್ ಚಟ್ನಿ ಹಾಕ್ಕೊಂಡಿದ್ದೀನಿ. ಇದನ್ನ ಕೂಡ ಕ್ಲೋಸ್ ಮಾಡಿಕೊಂಡು ಒಮ್ಮೆ ಟಚ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಅಂಟ್ಕೊಳ್ಳಿ ಅಂತ. ಗಟ್ಟಿಗೆ ಪ್ರೆಸ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಜಸ್ಟ್ ಟಚ್ ಮಾಡಿದರೆ ಸಾಕು. ಸೈಡ್ನಲ್ಲಿ ನೋಡಲಿಕ್ಕೆ ಈ ರೀತಿಯಾಗಿ ಕಾಣುತ್ತೆ. 1 ಲೇಯರ್ ರೆಡ್ ಚಟ್ನಿ, ಇನ್ನೊಂದು ಲೇಯರ್ ಗ್ರೀನ್ ಚಟ್ನಿ. ಇವಾಗ ರೆಡಿ ಮಾಡಿರೋಂಥ ಹಿಟ್ಟಿನಲ್ಲಿ ಇದನ್ನ ಅದ್ಕೋತಾ ಇದ್ದೀನಿ. ನಾವು ಎಣ್ಣೆ ಎಲ್ಲ ಕಾದ ನಂತರನೇ ಹಿಟ್ಟಿನಲ್ಲಿ ಅದ್ಕೋಬೇಕಾಗತ್ತೆ, ಇಲ್ಲದಿದ್ದರೆ ಬ್ರೆಡ್ ಪೂರ್ತಿ ನೆಂದೋಗ್ಬಿಡತ್ತೆ. ಅದಕ್ಕಾಗಿ ಎಣ್ಣೆ ಕಾದಿದೆ, ಇನ್ನೇನು ಎಣ್ಣೆನಲ್ಲಿ ಹಾಕಿಬಿಟ್ಟು ಫ್ರೈ ಮಾಡಬೇಕು ಅನ್ನೋ ಟೈಮ್ನಲ್ಲಿ ಇದನ್ನು ಡಿಪ್ ಮಾಡ್ಕೊಂಡು ಕೂಡಲೇ ಎಣ್ಣೆಗೆ ಹಾಕಿಬಿಡಬೇಕು. ಮತ್ತು ಇದನ್ನ ಇಡಕ್ಕೆ ಹೋಗಬಾರ್ದು. ಮತ್ತು ಇನ್ನೊಂದು ಸಣ್ಣ ಟಿಪ್ ಏನಂದರೆ, ಎಣ್ಣೆಗೆ ಇದನ್ನು ಹಾಕಬೇಕಾದ್ರೆ ತುಂಬ ಹುಷಾರಾಗಿ ಹಾಕ್ಕೋಬೇಕಾಗತ್ತೆ. ಯಾಕಂದರೆ ಬ್ರೆಡ್ ಸ್ಲೈಸಸ್ ಸ್ವಲ್ಪ ದೊಡ್ಡ ಇರೋದ್ರಿಂದ ಎಣ್ಣೆ ತಗಲೋ ಚಾನ್ಸಸ್ ಇರುತ್ತೆ. ಸೊ ಹುಷಾರಾಗಿ ಹಾಕ್ಕೊಳ್ಳಿ. ಮತ್ತು ಇದನ್ನ ತುಂಬ ಹೊತ್ತು ಬೇಯಿಸ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ, ಯಾಕಂದರೆ ಬ್ರೆಡ್ ಕೂಡ ಆಲ್ರೆಡಿ ಬೇಕಾಗಿರುತ್ತೆ. ಚಟ್ನಿನ ಮತ್ತೆ ಬೇಯಿಸೋ ಅವಶ್ಯಕತೆ ಇಲ್ಲ, ಜಸ್ಟ್ ನಾವು ಮೇಲ್ಗಡೆ ಹಾಕಿರೋ ಹಿಟ್ಟಿನ ಲೇಯರ್ ಮಾತ್ರ ಬೇಯಬೇಕಿರುತ್ತೆ. ತುಂಬ ಬೇಗ ಬೆಂದ್ಬಿಡುತ್ತೆ. ಇದನ್ನು 2 ಸೈಡ್ ಫ್ಲಿಪ್ ಮಾಡಿಕೊಂಡು ಬೇಯಿಸಿದ ನಂತರ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದ ತಕ್ಷಣ ಇದನ್ನು ತೆಕ್ಕೊಬಿಡಬೇಕು. ಇದೇ ಪ್ರೊಸೀಜರ್ನಲ್ಲಿ 1 ಪೌಂಡ್ ಫುಲ್ ಬ್ರೆಡ್ ಪಕೋಡ ಮಾಡ್ಕೊಂಡಿದ್ದೀನಿ. ನಾವು 2 ರೀತಿಯಾದಂಥ ಖಾರ ಚಟ್ನಿ ಬಳಸಿರೋದ್ರಿಂದ ತುಂಬಾ ಖಾರವಾಗಿ ಬಿಸಿಯಾಗಿ ಸಕ್ಕದಾಗಿರುತ್ತೆ. ಇದನ್ನು ಬಿಸಿಯಾಗಿ ಸರ್ವ್ ಮಾಡ್ಕೊಂಡ್ರೆ ತುಂಬಾ ಸಕ್ಕದಾಗಿ ಅನ್ಸೋದು. ನೀವಿಲ್ಲಿ ನೋಡ್ಬೋದು ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆಂದ ಲೇಯರ್ಸ್ ಕಾಣ್ತಾ ಇದೆ ಅಂತ. ಇದ್ರ ಟೇಸ್ಟ್ನ ಇನ್ನೂ ಹೆಚ್ಚಿಸ್ಲಿಕ್ಕೆ ಮೇಲಿಂದ ಸ್ವಲ್ಪ ಉಪ್ಪು, ಅಚ್ಚ ಖಾರದ ಪುಡಿ ಮತ್ತು ಚಾಟ್ ಮಸಾಲಾನ ಸ್ಪ್ರಿಂಕಲ್ ಮಾಡ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಸ್ವಲ್ಪ ಈರುಳ್ಳಿ ಮತ್ತು ಕ್ಯಾರೆಟ್ನ ಸಣ್ಣದಾಗಿ ಕಟ್ ಮಾಡಿ ಸರ್ವ್ ಮಾಡ್ಕೋಬೋದು.
ಚಟ್ನಿಗಳು ತುಂಬಾ ಖಾರ ಇರೋದ್ರಿಂದ ಜೊತೆಗೆ ಟೊಮ್ಯಾಟೊ ಕೆಚಪ್ ಇದ್ರೆ ತುಂಬಾ ಚೆಂದ ಆಗುತ್ತೆ. ಒಂದು ವೇಳೆ ರೆಡಿಮೇಡ್ ಟೊಮ್ಯಾಟೊ ಕೆಚಪ್ ಇಲ್ಲದಿದ್ದರೆ 4 ಬೇರೆ ಬೇರೆ ರೀತಿಯಾದಂತಹ ಟೊಮ್ಯಾಟೊ ಕೆಚಪ್ ರೆಸಿಪೀಸ್ನ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಹೇಳ್ಕೊಟ್ಟಿದ್ದೀನಿ. ಅದೆಲ್ಲದನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಿದ್ರೆ ಚೆಕ್ ಮಾಡಿ ನೋಡಿ. ನೋಡಿದ್ರಲ್ವಾ, ಜಸ್ಟ್ ಚಟ್ನಿ ಮಾಡ್ಕೊಂಡು ಸಖತ್ ಸಿಂಪಲ್ ಆಗಿರುವಂಥ ಬ್ರೆಡ್ ಪಕೋಡನ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಅಂತ. ಬಟ್ ಬ್ರೆಡ್ನ ಎಣ್ಣೆಗೆ ಹಾಕೋಬೇಕಾದ್ರೆ ಸ್ವಲ್ಪ ಹುಷಾರಾಗಿ ಹಾಕೊಳ್ಳಿ. ತುಂಬಾ ವೆರೈಟಿ ಆಫ್ ಬ್ರೆಡ್ ಪಕೋಡಾಸ್ ಇದೆ. ಅದರಲ್ಲಿ ಒಂದು ರೆಸಿಪಿನ ಇವತ್ತು ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ಸೂಪರ್ ಡೂಪರ್ ರೆಸಿಪಿ ಜೊತೆ. ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್.